ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಬಹಳನೇ ಟೇಸ್ಟಿಯಾಗಿ ಸಂಜೆ ಒಂದು ಟೀ ಟೈಮ್ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ನುವಂಥ ಮಿಕ್ಸ್ಚರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಿಕ್ಸ್ಚರನ್ನು ಮಾಡ್ಕೊಳ್ಳೋದಕ್ಕೆ ಎರಡು ರೀತಿಯಾದಂತಹ ಅವಲಕ್ಕಿಯನ್ನು ಬಳಸಿದ್ದೀನಿ. ಒಂದು ನಾರ್ಮಲ್ ಆಗಿರುವಂತಹ ದಪ್ಪ ಅವಲಕ್ಕಿ ಮತ್ತು ಜೋಳದ ಅವಲಕ್ಕಿಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು 1 ರಿಂದ 2 ತಿಂಗಳು ಕೂಡ ಸ್ಟೋರ್ ಮಾಡಿ ಎಲ್ಲ ಇಟ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆಲ್ಲ ಟೀ ಟೈಮ್ ಜೊತೆ ತಿನ್ನೋದಕ್ಕೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಿಕ್ಸ್ಚರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಾಗಿ ನಾನಿಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ದಪ್ಪ ಅವಲಕ್ಕಿ. ಇದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಅವಲಕ್ಕಿಯನ್ನು ನಾನು ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟಿದೆ ಇದು. ನೆಕ್ಸ್ಟ್ ಈಗ ಮೇಯ್ನಾಗಿ ಇಲ್ಲಿ ನಾನು ತಗೊಂಡಿರುವಂಥದ್ದು ಇವತ್ತಿನ ಮಿಕ್ಸ್ಚರಿಗೆ ಜೋಳದ ಅವಲಕ್ಕಿ. ಇದು ನಿಮಗೆ ಇದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಥವಾ ಪ್ರೊವಿಷನ್ ಸ್ಟೋರಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಜೋಳದ ಅವಲಕ್ಕಿ ತುಂಬಾ ರುಚಿಯಾಗಿರುತ್ತೆ ಮಿಕ್ಸ್ಚರಿಗಂತೂ. ಇದನ್ನು ಈಗ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇವು 2 ಮೇಯ್ನಾಗಿ ನಮಗೆ ಬೇಕಿರುವಂಥದ್ದು. ಆಮೇಲೆ ಇದಕ್ಕೆ ನಾವಿಲ್ಲಿ ಇನ್ನೀಗ ಸ್ವಲ್ಪ ಪಂಪ್ಕಿನ್ ಸೀಡನ್ನು ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಹುರಿಗಡಲೆ ಬೀಜ, ನೆಲಕಡಲೆ 1 ಕಪ್ ಆಗೋಷ್ಟಿದೆ. ಮತ್ತು ಒಣ ಕೊಬ್ಬರಿ ತುರಿ, ಇದು ಡಿಸಿಕೇಟೆಡ್ ಕೋಕೋನಟ್ ಎಲ್ಲ ಬರುತ್ತಲ್ಲ ಅದೇ ರೀತಿಯಾಗಿ ಇದು ಕೂಡ ತುರಿದಂಥದ್ದು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಗೋಡಂಬಿಯನ್ನು ತಗೊಳ್ಬೇಕು ಒಂದು ಸ್ವಲ್ಪ. ಮತ್ತು ಮೇಯ್ನಾಗಿ ಇದಕ್ಕೆ ಇದು ಬೇಕಲೇಬೇಕು. ನಾವು ದ್ರಾಕ್ಷಿಯನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಇವಿಷ್ಟನ್ನು ಮೇಯ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಾ ಧನಿಯಾ ಪೌಡರನ್ನು ತಗೊಂಡಿದ್ದೀನಿ. ಆಮೇಲಿಂದ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಇನ್ನೂ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರ್, ಅರ್ಧ ಸ್ಪೂನ್ ಆಗುವಷ್ಟು ಆಮ್ಚೂರನ್ನು ತಗೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್. ಆಮೇಲೆ ಕೊನೆಯಲ್ಲಿ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಇವಿಷ್ಟನ್ನು ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಂಡು ತರೋಣ. ಈಗ ಇದು ಒಂದು ಸೈಡಲ್ಲಿ ಇರಲಿ. ನಾವೇನೀಗ ಡೈರೆಕ್ಟಾಗಿ ಸ್ಟವ್ ಮೇಲೆ ನಾನು ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಅದರ ಮೇಲೆ ನೋಡಿ ಈ ಥರದ ಸ್ಟ್ರೈನರನ್ನು ತಗೊಳ್ಬೇಕು. ತುಂಬ ಸುಲಭ ಆಗುತ್ತೆ ನಮಗೆ ಹುರ್ಕೊಳ್ಳೋದಕ್ಕೆ. ಆಗಾಗ ನಾವೀಗ ಸೌಟಿಂದ ಹಾಕಿ ತೆಗೆಯೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ಥರದ ಜಾಲರಿಯನ್ನು ತಗೊಂಡಿದ್ದೀನಿ. ನಾವೀಗ ಎಣ್ಣೆಯಲ್ಲಿ ಇದನ್ನು ಮೇಲಿಂದ ಇಟ್ಕೊಂಡು ನೋಡಿ ಹುರಿಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಒಂದೊಂದಾಗಿ ಎಲ್ಲವನ್ನು ಕರೆದು ತಗೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಗೋಡಂಬಿಯನ್ನು ತಗೊಂಡು ಹುರಿತಾ ಇದ್ದೀನಿ. ಈ ಗೋಡಂಬಿ ಬಹಳ ಬೇಗನೆ ನಮಗೆ ಫ್ರೈ ಆಗಿ ಸಿಗುತ್ತೆ. ಪ್ರತಿಯೊಂದನ್ನು ಕೂಡ ನಾವಿನ್ನೀಗ ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಮ್ಮಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು. ಎಲ್ಲವನ್ನು ಕೂಡ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಕೂಡ ಇದನ್ನು ಹುರ್ಕೊಳ್ಬಾರ್ದು. ಗೋಡಂಬಿ ಎಲ್ಲ ಪ್ರತಿಯೊಂದು ಕೂಡ ಅಷ್ಟೇ. ಈಗ ನೋಡಿ ಹೊಂಬಣ್ಣ ಬರುವವರೆಗೆ ಗೋಡಂಬಿಯನ್ನು ಹುರಿದು ತಗೊಂಡಿದ್ದೀನಿ. ಇದನ್ನು ತೆಗೆದಿನ್ನೀಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇಲ್ಲಿ ಎಕ್ಸೆಸ್ ಆಯಿಲನ್ನು ತೆಗೆಯೋದಕ್ಕೆ ನಾನಿಲ್ಲಿ ಟಿಶ್ಯೂಸನ್ನು ಯೂಸ್ ಮಾಡಿದ್ದೀನಿ. ಒಂದು ತಟ್ಟೆ ಮೇಲೆ ಅದನ್ನು ಕೂಡ ಹಾಕ್ಕೊಂಡು ಮೇಲಿಂದ ನಾವು ಇದನ್ನು ಎಣ್ಣೆಯನ್ನೆಲ್ಲ ತಗೊಳ್ಬೇಕಾಗತ್ತೆ. ಆಲ್ರೆಡಿ ನಾವು ಹೀಗೆ ಕರಿಯೋದ್ರಿಂದ ತುಂಬ ಸುಲಭವಾಗಿ ನಾವು ಇದನ್ನು ಎಣ್ಣೆಯನ್ನೆಲ್ಲ ತುಂಬ ಎಕ್ಸೆಸ್ ಆಯಿಲ್ ಬರೋದನ್ನು ಕಡಿಮೆ ಮಾಡ್ಕೊಳ್ಬೋದು. ಈಗ ಗೋಡಂಬಿಯನ್ನೆಲ್ಲ ಹುರಿದಿದ್ದಾಯಿತು. ನೆಕ್ಸ್ಟ್ ಈಗ ನಾವಿಲ್ಲಿ ಹುರಿಬೇಕಾದಂಥದ್ದು ಪಂಪ್ಕಿನ್ ಸೀಡನ್ನು ತಗೊಂಡಿದ್ದೀನಿ. ಅದು ಸ್ವಲ್ಪ ಅಷ್ಟೇ 1/4 ಕಪ್ ಆಗೋಷ್ಟು ತಗೊಂಡ್ರೆ ಸಾಕು. ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಅಲ್ಲಿ ತನಕ ನಾವಿದನ್ನು ಹುರಿದು ತಗೊಳ್ಳೋಣ. ಈ ಥರದ ಪಂಪ್ಕಿನ್ ಸೀಡನ್ನು ಅಥವಾ ಸನ್ಫ್ಲವರ್ ಸೀಡ್ ಯಾವುದಾದ್ರೂ ನೀವು ವಾಟರ್ ಮೆಲನ್ ಸೀಡ್ ಬರುತ್ತಲ್ಲ ಅವನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಈ ಗೋಡಂಬಿ ಆಮೇಲೆ ಈ ಥರದ ಸೀಡ್ಗಳೆಲ್ಲ ಮಿಕ್ಸ್ಚರಿಗೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗಿರುತ್ತೆ. ಈಗ ಪಂಪ್ಕಿನ್ ಸೀಡನ್ನು ಕೂಡ ಹುರ್ಕೊಂಡಿದ್ದಾಯಿತು. ಅದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ 1/4 ಕಪ್ ಆಗೋಷ್ಟು ಹುರಿಗಡಲೆ ಬೀಜನ ತಗೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. ಇವೆಲ್ಲ ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ತುಂಬ ಹುರ್ಕೊಳ್ಳೋದೇನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಕೂಡ ಹುರ್ಕೊಂಡು ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಮೇಯ್ನಾಗಿ ನಾವು ತಗೊಂಡಿರುವಂಥದ್ದು ನೆಲಕಡಲೆಯನ್ನು ತಗೊಂಡಿದ್ದೀನಿ. ಶೇಂಗಾ ಅಂತೂ ನಾವು ಹಾಕಲೇಬೇಕಾಗತ್ತೆ. ಇದನ್ನು ಹಾಕೋದ್ರಿಂದ ಕೂಡ ರುಚಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಶೇಂಗಾ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಅದನ್ನು ಸರಿಯಾಗಿ ಹುರ್ಕೊಳ್ಳೋಣ. ಈಗ ನೆಲಕಡಲೆಯನ್ನು ಹುರ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದೇ ರೀತಿಯಾಗಿ ಇದು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಕಮ್ಮಿ, ನಾನು ಆಗಲೇ ಹೇಳಿದಂತೆ ಅಷ್ಟರಲ್ಲೇ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಹುರ್ಕೊಳ್ಬೇಕು. ಎಲ್ಲ ನಟ್ಸನ್ನೆಲ್ಲ ಹುರಿಯೋದಕ್ಕಿಂತ ಜಾಸ್ತಿ ನಮಗೆ ನೆಲಕಡಲೆಯನ್ನು ಹುರಿಯೋದಕ್ಕೆ ಟೈಮ್ ಹಿಡಿಯುತ್ತೆ.
ಈ ಥರದ ಮಿಕ್ಸ್ಚರನ್ನೆಲ್ಲ ನಾವು ಹುರ್ಕೊಳ್ಬೇಕಾದ್ರೆ ಇದರಲ್ಲಿ ಆಯಿಲಿ ಅಂಶ ಜಾಸ್ತಿಯಾಗಿ ಬಿಟ್ಕೊಳ್ಳುತ್ತೆ. ಎಲ್ಲವನ್ನು ನಾವೀಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಎಕ್ಸೆಸ್ ಆಯಿಲನ್ನು ನಾವು ಇದರಿಂದ ತಗೊಳ್ಳೇಬೇಕು. ಅದಕ್ಕಾಗಿ ಒಂದು ತಟ್ಟೆ ಮೇಲೆ ಒಂದು ಪೇಪರ್ ಶೀಟ ಅಥವಾ ನೀವು ಟಿಶ್ಯೂ ಪೇಪರ್ ಏನಾದರೂ ಇದ್ದರೆ ಇದನ್ನು ಎಕ್ಸೆಸ್ ಆಯಿಲನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಈಗ ನೆಲಕಡಲೆಯನ್ನು ಕೂಡ ಹುರ್ಕೊಂಡಿದ್ದಾಯಿತು. ಅದನ್ನು ಕೂಡ ಅದೇ ತಟ್ಟೆಗೆ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟಿಗೆ ನಾವಿಲ್ಲಿ ಹುರ್ಕೊಳ್ಬೇಕಾದಂಥದ್ದು ಒಣ ಕೊಬ್ಬರಿ ತುರಿ, ಅದನ್ನು ನಾನೀಗ ಹುರ್ಕೊಳ್ತಾ ಇದ್ದೀನಿ. ಇದು ಹೆಚ್ಚು ಹೊತ್ತು ನಾವೀಗ ಹುರ್ಕೊಳ್ಬಾರ್ದು, ಬೇಗನೆ ಬ್ರೌನ್ ಆಗಿಬಿಡುತ್ತೆ. ಒಂದೇ ಒಂದು ಸೆಕೆಂಡ್ ಸಾಕಿದ್ದಕ್ಕೆ ನೋಡ್ತಾ ಇರ್ಬೋದು ನೀವು, ಜಸ್ಟ್ ಹಾಕಿದ ತಕ್ಷಣವೇ ಬ್ರೌನ್ ಆಗೋಯ್ತು. ಇದನ್ನು ಇನ್ನೂ ತೆಗೆದು ಅದೇ ತಟ್ಟೆಗೆ ಹಾಕೊಳ್ಳೋಣ. ಈ ಕೊಬ್ಬರಿ ತುರಿಯಲ್ಲಿ ಬಹಳನೇ ಎಣ್ಣೆ ಹೀರ್ಕೊಳ್ಳುತ್ತೆ, ಅದಕ್ಕಾಗಿ ನೋಡ್ಬೋದು ನೀವು. ನೋಡಿ ಎಷ್ಟು ಆಯಿಲಿ ಅಂಶ ಅದು ಹೀರ್ಕೊಳ್ಳುತ್ತೆ ಅಂತ. ಸರಿಯಾಗಿ ಇದನ್ನು ತೆಕ್ಕೊಳ್ಬೇಕು. ಈಗ ತೆಗೆದು ಅವೆಲ್ಲವನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಂತರ ನಾವು ಹುರ್ಕೊಳ್ಬೇಕಾದಂಥದ್ದು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಒಣ ದ್ರಾಕ್ಷಿಯನ್ನು ಹುರ್ಕೊಳ್ಬೇಕೀಗ. ಈ ಒಣ ದ್ರಾಕ್ಷಿಯನ್ನು ನಾವು ಮಿಕ್ಸ್ಚರಿಗೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಹೇಗೆ ಕಡಲೆ ಬೀಜನೆಲ್ಲ ಹಾಕ್ತೀವಲ್ಲ ಅದೇ ಥರನೇ ಇದು ಕೂಡ ಬಾಯಿಗೆ ಸಿಕ್ಕಿದಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ. ಇದು ಒಣ ದ್ರಾಕ್ಷಿಯನ್ನು ಹುರ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಬೇಡ. ನೋಡಿ, ಒಂದೇ 1 ನಿಮಿಷ ಅಥವಾ 2 ನಿಮಿಷದೊಳಗೆ ನೋಡಿ ಯಾವ ಥರ ಬ್ರೌನ್ ಕಲರಿಗೆ ಬರುತ್ತೆ ಅಂತ ನೋಡ್ಬೋದು ನೀವು. ಇದನ್ನು ಇನ್ನು ತೆಗೆದು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಹುರ್ಕೊಳ್ಬೇಕಾದ್ದು ಮೇಯ್ನಾಗಿ ತಗೊಂಡಿರುವಂತಹ ಅವಲಕ್ಕಿಗಳು. ನಾನಿಲ್ಲಿ 2 ರೀತಿಯಾದಂತಹ ಅವಲಕ್ಕಿಯನ್ನು ನಾನಿಲ್ಲಿ ಆಗಲೇ ತೋರಿಸಿದ್ದೆ. ಮೊದಲಿಗೆ ನಾವಿಲ್ಲಿ ಜೋಳದ ಅವಲಕ್ಕಿಯನ್ನು ಹುರ್ಕೊಳ್ಳೋಣ. ಜೋಳದ ಅವಲಕ್ಕಿಯನ್ನು 2-3 ಭಾಗದಲ್ಲಿ ನಾವೀಗ ಹುರ್ಕೊಳ್ಬೇಕಾಗುತ್ತೆ. ಮೇಯ್ನಾಗಿರುವಂಥದ್ದು ಸ್ವಲ್ಪನೇ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಸ್ಪೂನ್ ಅಥವಾ 2 ಸ್ಪೂನನ್ನು ನೀವು ಎಣ್ಣೆಯ ಪ್ರಮಾಣಕ್ಕೆ ನೀವು ಇದನ್ನು ಸರಿಯಾಗಿ ಇದನ್ನು ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 ಬ್ಯಾಚ್ ಆಗಿ ಜೋಳದ ಅವಲಕ್ಕಿನ ಹುರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಮಾಮೂಲಿ ಅವಲಕ್ಕಿಯನ್ನು ಕೂಡ ಹಾಗೆಯೇ 3-4 ಬ್ಯಾಚ್ ಆಗಿ ಹುರ್ಕೊಳ್ಬೇಕು. ಒಮ್ಮೆ ಹಾಕುವಾಗ ಒಂದು 2-3 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಈಗಾಗಲೇ ಜೋಳದ ಅವಲಕ್ಕಿಯನ್ನು ಕೂಡ ಹುರಿದಿದ್ದಾಯಿತು. ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹುರ್ಕೊಳ್ಬೇಕು. ಇದಾದ ನಂತರ ಕೊನೆಯಲ್ಲಿ ನಾವು ದಪ್ಪ ಅವಲಕ್ಕಿನ ಹಾಕಿ ಹುರ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಹುಡಿಯ ಅಂಶ ಬಿಟ್ಕೊಳ್ಳುತ್ತೆ, ಅದು ಎಣ್ಣೆಯಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ನಾನು ತಗೊಂಡಿದ್ದೀನಿ. ಈಗ ಕರಿಬೇವು ಸೊಪ್ಪನ್ನು ಹುರ್ಕೊಂಡಾದ ನಂತರ ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಇವೆಲ್ಲ ಬೇಗನೆ ಫ್ರೈ ಆಗಿ ಸಿಗುತ್ತೆ ನಮಗೆ. ಕರಿಬೇವು ಸೊಪ್ಪಾಗಿರ್ಬೋದು, ಬಾಕಿ ಅವಲಕ್ಕಿಗಳೆಲ್ಲ ಬೇಗ ಫ್ರೈ ಮಾಡ್ಕೊಳ್ಬೋದು. ಈಗ ಕರಿಬೇವು ಸೊಪ್ಪು ಕೂಡ ಫ್ರೈ ಮಾಡಿದ್ದಾಯಿತು. ಅದನ್ನು ಕೂಡ ಅದೇ ತಟ್ಟೆಗೆ ತೆಗೆದು ಹಾಕ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಕೊನೆಯಲ್ಲಿ ಹುರ್ಕೊಳ್ಬೇಕಾದಂಥದ್ದು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ 3-4 ಸ್ಪೂನ್ ಆಗಿ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ತುಂಬ ಹಾಕಬಾರ್ದು. ಇದು ಸ್ಪೂನ್ನ ಸಹಾಯದಿಂದ ನೋಡಿ ಈ ಥರ ಅದನ್ನು ಸ್ವಲ್ಪ ಆಚೆ ಮಾಡ್ತಾ ಇರಬೇಕು. ಆವಾಗ ಚೆನ್ನಾಗಿ ಅರಳಿಕೊಂಡು ಬರುತ್ತೆ. ಇದನ್ನು ಕೂಡ ಅದೇ ತಟ್ಟೆಗೆ ತೆಗೆದು ಹಾಕ್ಕೊಳ್ಳೋಣ. ಇನ್ನು 2ನೇ ಬ್ಯಾಚಲ್ಲಿ ಕೂಡ ಅವಲಕ್ಕಿಯನ್ನು ಅದೇ ರೀತಿಯಾಗಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಬಹಳ ಬೇಗನೆ ಕಪ್ಪಾಗಿ ಹೋಗುತ್ತೆ ಈ ಅವಲಕ್ಕಿಯನ್ನು ಹಾಕಿ ಹುರಿದಾಗ. ಅದಕ್ಕಾಗಿ ಕೊನೆಯಲ್ಲಿ ನಾವು ಇದನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದು. ಈ ದಪ್ಪ ಅವಲಕ್ಕಿನಲ್ಲಿ ಸ್ವಲ್ಪ ಹುಡಿಯ ಅಂಶ ಬಿಟ್ಕೊಳ್ಳುತ್ತೆ. ಅದು ಎಣ್ಣೆಯಲ್ಲೆಲ್ಲ ಹೋದಾಗ ತೀರಾ ಕಪ್ಪಗಾಗಿ ಹೋಗಿಬಿಡುತ್ತೆ. ಅದಕ್ಕಾಗಿ ನಾನು ಕೊನೆಯಲ್ಲಿ ಇಟ್ಕೊಂಡಿದ್ದೀನಿ. 2ನೇ ಬ್ಯಾಚಿದ್ದು ಅವಲಕ್ಕಿಯನ್ನು ಕೂಡ ಹುರಿದಾಯಿತು. ಪ್ರತಿಯೊಂದು ಕರೆದಿಟ್ಟಂತಹ ಐಟಮ್ ಎಲ್ಲ ಇನ್ನೂ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಎಲ್ಲ ಹಾಗೆಯೇ ತಣ್ಣಗಾದ ನಂತರ ನಾವಿನ್ನು ಇದಕ್ಕೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ನೀವು ನೋಡ್ತಿರ್ಬೋದು, ಈಗ ನಾನು ಟಿಶ್ಯೂ ಪೇಪರ್ ಮೇಲೇ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು. ಇದನ್ನು ತೆಗೆದೀಗ ಒಂದು ತಟ್ಟೆಗೆ ಹಾಕ್ಕೊಂಡ ನಂತರ ತಣ್ಣಗಾಗಬೇಕು ಇದು ಸರಿಯಾಗಿ. ಇದೇ ರೀತಿಯಾಗಿ ಕರೆದಿಟ್ಟಂತಹ ಯಾವುದೇ ಐಟಮನ್ನು ನೀವು ಹಾಕ್ಕೊಳ್ಬೋದು. ಇದಕ್ಕೆ ಸೇವನ್ನು ಹಾಕ್ಕೊಳ್ಬೋದು, ಕಡಲೆ ಹುಡಿಯಿಂದ ಮಾಡಿದ್ದು. ಆಮೇಲಿಂದ ಬೂಂದಿಯನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಅದು ಕೂಡ. ಮತ್ತು ಕೊಬ್ಬರಿ ತುರಿಯನ್ನು ಕಟ್ ಮಾಡಿ ಹಾಕಿದರೆ ಅದು ಇನ್ನೊಂದು ಟೇಸ್ಟ್. ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ಗ್ರೇಟೆಡ್ ಕೋಕೋನಟನ್ನು ಹಾಕಿರ್ತೀನಿ, ತುರಿದಿರುವಂಥದ್ದು. ಈಗ ಇಲ್ಲಿ ನಾವು ಕರೆದಿರುವಂಥದ್ದು ಎಲ್ಲ ತಣ್ಣಗಾಗಿದೆ. ಇದನ್ನು ಇನ್ನೀಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವೀಗ ಹೀಗೆ ಮಾಡೋದ್ರಿಂದ ಮಸಾಲೆಯನ್ನೆಲ್ಲ ಹಾಕಿದಾಗ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೋದು. ಪ್ರತಿಯೊಂದಕ್ಕೂ ಚೆನ್ನಾಗಿ ಕೋಟಿಂಗ್ ಆಗಿ ಸಿಗುತ್ತೆ. ಕರೆದಿಟ್ಟಂಥದ್ದನ್ನೆಲ್ಲವನ್ನು ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು. ಲಾಸ್ಟಲ್ಲಿ ನಾವಾಗಲೇ ಮಸಾಲೆ ಪುಡಿಯನ್ನು ಮಿಕ್ಸಿಯಲ್ಲಿ
ಫೈನ್ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವೆಲ್ಲವನ್ನು ಹಾಕ್ಕೊಂಡು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಪೌಡರ್ ಮಾಡಿ ಇಟ್ಕೊಂಡಂತಹ ಮಸಾಲವನ್ನು ಮಿಕ್ಸ್ಚರ್ನ ಪ್ರಮಾಣ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ತೀರಾ ಹೆಚ್ಚಾಯಿತು ಅಂತಂದರೂ ಕೂಡ ತುಂಬ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈಗ ನಾನಿಲ್ಲಿ ತೋರಿಸಿರುವಂತಹ ಪ್ರಮಾಣಕ್ಕೆ ಎಷ್ಟು ಬೇಕಾಗುತ್ತೆ ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ ಎಲ್ಲವನ್ನು. ಇನ್ನೀಗ ಪಾತ್ರೆಗೆ ಒಂದು ಮುಚ್ಚಳನ ಮುಚ್ಚಿ ಹೀಗೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಳ್ಬೇಕು. ಪ್ರತಿಯೊಂದು ಈವನ್ ಆಗಿ ಕೋಟಿಂಗ್ ಆಗೋ ಥರ ಈ ಥರ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಸಿಗುತ್ತೆ ಮಿಕ್ಸ್ಚರ್ ಕೂಡ. ಕೈಯಲ್ಲಿ ಮಿಕ್ಸ್ ಮಾಡೋ ಬದಲು ಈ ಥರ ಮಿಕ್ಸ್ ಮಾಡೋದ್ರಿಂದ ಈವನ್ ಆಗಿ ಪ್ರತಿಯೊಂದಕ್ಕೂ ಕೋಟಿಂಗ್ ಆಗುತ್ತೆ ಮಸಾಲೆ ಎಲ್ಲ. ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇದನ್ನು ಇನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಗ್ಲಾಸಿನ ಜಾಡಿಯಲ್ಲಿ ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಬಾಳ್ವಿಕೆ ಕೂಡ ಬರುತ್ತೆ. 1 ತಿಂಗಳು ಕೂಡ ಹಾಗೆಯೇ ಇಟ್ಕೊಂಡು ಸಂಜೆ ಟೀ ಟೈಮಿಗೆಲ್ಲ ತಿನ್ಬೋದು. ಔಟ್ಸೈಡಿಂದ ಮಾರ್ಕೆಟಿಂದ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಒಳ್ಳೆಯದು. ಆಮೇಲೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. 2 ರೀತಿಯಾದಂತಹ ಅವಲಕ್ಕಿಯನ್ನು ಬಳಸ್ಕೊಂಡು ಯಾವ ಥರ ಮಿಕ್ಸ್ಚರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೇನೆ ಬರುತ್ತೆ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಇನ್ನೂ ಹಲವಾರು ಒಳ್ಳೊಳ್ಳೆ ರೆಸಿಪಿಗಳನ್ನು ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕಿಗೆ ಹೋಗಿ ಆ ರೆಸಿಪಿಗಳನ್ನು ಕೂಡ ನೋಡಿಕೊಂಡು ಬನ್ನಿ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.